ಚೆಲ್ಲಾಟ ಆಡಲಿಕ್ಕೆ ಬರೋದಿಲ್ಲ. ರವಿಕುಮಾರ್ ಅವರು ಡಿಸಿ ಮೇಲೆ ಈಗ ಶಾಲಿನಿ ರಜನೀಶ್ ಅವ್ರ ಮೇಲೆ ತಾವೆಲ್ಲ ಬುದ್ಧಿವಂತರು, ತಾವೆಲ್ಲರೂ ನೋಡಿದ್ರ ಮಾಧ್ಯಮದಲ್ಲೇ ತೋರಿಸುತ್ತಿದ್ದಾರೆ. ಇದು BJPಯವರ ಒಂದು ಕುಟಿಲ ರಾಜಕಾರಣದ ಇನ್ನೊಂದು ಮುಖವಾಡ ಅಂತ ಹೇಳ್ಬೋದು. ಅವರು ಮಹಿಳೆಯರ ಬಗ್ಗೆ ಬಹಳಷ್ಟು ಗೌರವದ ಮಾತನ್ನು ಒಂದು ಕಡೆ ಮಾತನಾಡ್ತಾರೆ, ರಾಮಾಯಣದ ಕಥೆಯನ್ನು ಇನ್ನೊಂದು ಕಡೆ ಹೇಳ್ತಾರೆ. ರಾಮನ ಭಕ್ತರು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಮತ್ತು ಸೀತೆಯ ಕಥೆನ ಇನ್ನೊಂದು ಕಡೆ ಹೇಳ್ತಾರೆ. ಬಾಯಿ ತೆಗೆದ್ರೆ ಈ ರೀತಿ ಹಲ್ಕಾ ಮಾತನ್ನ ಮಾತನಾಡ್ತಾರೆ. ಸೊ ಇದು ಅವ್ರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತೆ. ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಸೊ ಏನು ಮಾಡೋದು, ಅವ್ರು ನಡೆದಿದ್ದೇ ದಾರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ಇಡೀ ಮಹಿಳಾ ಕುಲಕ್ಕೇನೆ ಮಾಡಿದಂಥ ಒಂದು ಅಪಮಾನ ಅಂತ ಹೇಳಿ. ಮೇಡಮ್, ದ್ವೇಷ ಭಾಷಣಕ್ಕೆ ಹೆಂಗೆ ಕಾನೂನು ಮಾಡಕೊಟ್ಟಿದ್ರೆ ಈ ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಿ ಮಾತಾಡೋರ ಬಗ್ಗೆ ಏನಾದರೂ ಕಾನೂನು ಮಾಡೋ ಅದನ್ನ ಖಂಡಿತವಾಗ್ಲೂ ವಿಚಾರ ಮಾಡ್ತೀವಿ. ಮೇಡಮ್, ಈಗ ತಮ್ಮ ಇಲಾಖೆಯಲ್ಲಿ ಪೌಷ್ಟಿಕ ಆಹಾರಗಳು ಚೆಲ್ಲಾಟ ಆಡಲಿಕ್ಕೆ ಬರೋದಿಲ್ಲ. ರವಿಕುಮಾರ್ ಅವರು ಡಿಸಿ ಮೇಲೆ ಈಗ ಶಾಲಿನಿ ರಜನೀಶ್ ಅವ್ರ ಮೇಲೆ ತಾವೆಲ್ಲ ಬುದ್ಧಿವಂತರು, ತಾವೆಲ್ಲರೂ ನೋಡಿದ್ರ ಮಾಧ್ಯಮದಲ್ಲೇ ತೋರಿಸುತ್ತಿದ್ದಾರೆ. ಇದು BJPಯವರ ಒಂದು ಕುಟಿಲ ರಾಜಕಾರಣದ ಇನ್ನೊಂದು ಮುಖವಾಡ ಅಂತ ಹೇಳ್ಬೋದು. ಅವರು ಮಹಿಳೆಯರ ಬಗ್ಗೆ ಬಹಳಷ್ಟು ಗೌರವದ ಮಾತನ್ನು ಒಂದು ಕಡೆ ಮಾತನಾಡ್ತಾರೆ, ರಾಮಾಯಣದ ಕಥೆಯನ್ನು ಇನ್ನೊಂದು ಕಡೆ ಹೇಳ್ತಾರೆ. ರಾಮನ ಭಕ್ತರು